ರಕ್ಷಕನೇ ಭಕ್ಷಕನಾದ್ರೆ ಕಾನೂನು ನ್ಯಾಯಾಂಗ ವ್ಯವಸ್ಥೆ ಯಾರು ಕಾಪಾಡ್ತಾರೆ? ಕಾನ್ಪುರ ಗ್ಯಾಂಗ್ ರೇಪ್ ಪ್ರಕರಣದ ಕರಾಳ ಮುಖ ಇದು. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಕಾನೂನು ಪಾಲಕರೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದರೆ ಇನ್ನು ಕಾನೂನು ವ್ಯವಸ್ಥೆಗಳನ್ನು ಕಾಪಾಡುವವರು ಯಾರು? ಇವರನ್ನೇ ನಂಬಿಕೊಂಡಿರುವಂತಹ ಜನಸಾಮಾನ್ಯರ ಗತಿ ಏನು? ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಅಂತಹದೇ ಒಂದು ಬೆಚ್ಚಿ ಬೀಳಿಸುವ ಘಟನೆಗೆ ಸಾಕ್ಷಿಯಾಗಿರುವಂಥದ್ದು. ಕಾನ್ಪುರದ 14 ವರ್ಷದ ಅಪ್ರಾಪ್ತೆ ಯುವತಿಯನ್ನ ಅಪಹರಿಸಿ ಗ್ಯಾಂಗ್ ರೇಪ್ ಮಾಡಿದಂತಹ ಆರೋಪದಲ್ಲಿ ಓರ್ವ ಯೂಟ್ಯೂಬರ್ನನ್ನು ಅರೆಸ್ಟ್ ಮಾಡಲಾಗಿದೆ. ಮಾತ್ರ ಅಲ್ಲ, ಅದಕ್ಕೆ ಸಾಥ್ ಕೊಟ್ಟಂತಹ ಜೊತೆಯಾಗಿ ಅಪಹರಣದಲ್ಲಿ ಭಾಗಿಯಾದಂತಹ ಸಬ್ ಇನ್ಸ್ಪೆಕ್ಟರ್ ತಲೆಮರೆಸಿಕೊಂಡಿರುವಂತಹ ವಿಚಾರ. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಒಂದಿಗೆ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನ ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದಂತಹ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ನಾವು ಸದಾ ಬರ್ತಾ ಇರ್ತೇವೆ. ಕಾನ್ಪುರದ ಸಚೇಂದಿ ಗ್ರಾಮದಲ್ಲಿ ಈ ಒಂದು ಕರಾಳ ಘಟನೆ ನಡೆದಿರುವಂಥದ್ದು. ಕಪ್ಪು ಸ್ಕಾರ್ಪಿಯೋದಲ್ಲಿ ಬಂದಂತಹ ಒಂದು ತಂಡ ರಾತ್ರೋರಾತ್ರಿ ಅಪ್ರಾಪ್ತ ಯುವತಿಯನ್ನ ಅಪಹರಿಸಿಕೊಂಡು ಹೋಗಿರುವಂಥದ್ದು. ರೈಲು ಹಳಿಗಳ ಬಳಿಯ ನಿರ್ಜನ ಪ್ರದೇಶವೊಂದಕ್ಕೆ ಈ ಒಂದು ಯುವತಿಯನ್ನ ಕರೆದೊಯ್ದು 2-3 ಗಂಟೆಗಳ ಕಾಲ ನಿರಂತರವಾಗಿ ಅತ್ಯಾಚಾರ ಮಾಡಿದ ಘಟನೆ. ಆ ಯುವತಿಯನ್ನ ಬೇಕಾಬಿಟ್ಟಿಯಾಗಿ ಯೂಸ್ ಮಾಡಿಕೊಂಡು ಆಕೆ ಅರೆ ಪ್ರಜ್ಞಾವಸ್ಥೆಗೆ ತಲುಪಿದಂತಹ ಸಂದರ್ಭದಲ್ಲಿ ಆಕೆಯನ್ನ ಯಾರೂ ನೋಡದೇ ಇರುವಂತಹ ಸಂದರ್ಭದಲ್ಲಿ ಆಕೆಯ ಮನೆ ಮುಂದೆ ಬಿಸಾಡಿ ಆರೋಪಿಗಳು ಪರಾರಿಯಾಗಿರುವಂಥದ್ದು. ನಂತರ ಬೆಳಿಗ್ಗೆ ಬಾಲಕಿಯ ಹೇಳಿಕೆಗಳ ಆಧಾರದ ಮೇಲೆ ಪೊಲೀಸರು ಪ್ರಕರಣಗಳನ್ನು ದಾಖಲಿಸಿರುವಂಥದ್ದು. ಶಿವಭರನ್ ಯಾದವ್ ಎನ್ನುವಂತಹ ವ್ಯಕ್ತಿಯನ್ನ ಬಂಧಿಸ್ತಾರೆ. ಆತ ಯೂಟ್ಯೂಬರ್ ಅಂತ ಕೂಡ ಗೊತ್ತಾಗುತ್ತೆ. ಆತನ ಜೊತೆಗೆ ಸಾಥ್ ಕೊಟ್ಟಂಥದ್ದು, ಆತನ ಈ ಒಂದು ಅತ್ಯಾಚಾರದಲ್ಲಿ ಸಹಭಾಗಿಯಾಗಿದ್ದಂಥದ್ದು ಈ ನಾಮರ್ದ ಎಸ್ಐ ಹೆಸರು ಅಮಿತ್ ಕುಮಾರ್ ಮೌರ್ಯ ಅಂತ. ಈ ಒಂದು ಮಹೀಂದ್ರ ಸ್ಕಾರ್ಪಿಯೋ ಆತನ ಹೆಸರಿನಲ್ಲೇ ಇತ್ತು ಅಂತ ತಿಳಿದು ಬರುವಂತಹ ಮಾಹಿತಿ. ಮಾತ್ರ ಅಲ್ಲ, ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಈ ಎಸ್ಐ ಪರಾರಿ ಆಗಿರುವಂಥದ್ದು, ಕಣ್ಮರೆ ಆಗಿರುವಂಥದ್ದು. ಸೊ ಈ ಒಂದು ಸಬ್ ಇನ್ಸ್ಪೆಕ್ಟರ್ಗಾಗಿ 4 ತಂಡಗಳ ಪೊಲೀಸ್ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ತಂಡವನ್ನು ರಚಿಸಿ ಈ ಒಂದು ನಾಪತ್ತೆ ಆದಂತಹ ಪೊಲೀಸ್ ಅಧಿಕಾರಿಗೋಸ್ಕರ ಬಲೆ ಬೀಸಿರುವಂಥದ್ದು. ಸೊ ಈ ಒಂದು ಪ್ರಕರಣದಲ್ಲಿ ಓಬಿಯಸ್ಲಿ ಎಲ್ಲ ಕಡೆ ನಡೆಯುವಂತೆ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗುವಂಥ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಪೊಲೀಸ್ ಠಾಣೆಗಳಲ್ಲಿ ನಡೆಸುವಂತಹ ಅಥವಾ ಸಂತ್ರಸ್ತರು ಎದುರಿಸುವಂತಹ ಒಂದು ಸಮಸ್ಯೆಗಳಲ್ಲಿ ಒಂದಾಗಿದೆ. ಪೊಲೀಸರು ಇದನ್ನು ದೊಡ್ಡ ಗೌರವಯುತವಾಗಿ ತೆಗೆದುಕೊಳ್ಳದೇ ಇರುವಂಥದ್ದು. ಅಂದರೆ ಪ್ರಕರಣ ದಾಖಲಿಸಲಿಕ್ಕೆ ಬಂದಂತಹ ಒಂದು ಕುಟುಂಬಸ್ಥರನ್ನ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಮನೋಭಾವದಿಂದ ನೋಡಿಕೊಳ್ಳುವಂತಹ ಒಂದು ಪ್ರವೃತ್ತಿ ಅದು ಬರೀ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಇರುವಂಥದ್ದು, ನಮ್ಮ ರಾಜ್ಯದಲ್ಲೂ ಕೂಡ ಇರುವಂಥದ್ದು. ನಾವೆಲ್ಲವನ್ನು ಗಮನಿಸ್ತಾ ಹೋದರೆ ಎಲ್ಲ ಠಾಣೆಗಳಲ್ಲೂ ಠಾಣೆಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಮೇಲೆ ಯಾರಾದರೂ ಪ್ರಕರಣ ದಾಖಲಿಸಲಿಕ್ಕೆ ಹೋದರೆ ಅಥವಾ ದೊಡ್ಡ ದೊಡ್ಡ ರಾಜಕಾರಣಿಗಳ ಮೇಲೆ ಪ್ರಕರಣಗಳನ್ನು ದಾಖಲಿಸಲಿಕ್ಕೆ ಹೋದರೆ ಆ ಒಂದು ಸಂತ್ರಸ್ತ ಕುಟುಂಬದ ಮೇಲೆ ತೋರಿಸುವಂತಹ ಒಂದು ನಿರ್ಲಕ್ಷ್ಯ ಭಾವ ಅದು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ಆ ಒಂದು ಕುಟುಂಬಸ್ಥರು ಸಾಮಾಜಿಕ ಜಾಲತಾಣದಲ್ಲಿ ವಿಚಾರವನ್ನು ಹರಿಬಿಡ್ತಾರೆ. ಸೊ ಈ ಒಂದು ವಿಚಾರ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳಿಗೆ ತಲುಪುತ್ತೆ. ನಂತರ ವಿಚಾರಣೆ ಆರಂಭ ಆಗುವಂಥದ್ದು. ಸಂತ್ರಸ್ತ ಕುಟುಂಬದ ಆ ಒಂದು ದೂರನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಆ ಒಂದು ಸಚೇಂದ್ರಿ ಎನ್ನುವಂತಹ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸ್ ಅಧಿಕಾರಿ ಸಹಿತ ಅಲ್ಲಿನ DCPಯನ್ನು ಕೂಡ ಅಮಾನತು ಮಾಡಿರುವಂಥದ್ದು. ಒಂದು ಪ್ರಕರಣದ ಗಂಭೀರ ಮತ್ತು ಆಳ ಅಗಲವನ್ನು ನಾವು ಪರಿಶೋಧನೆ ಮಾಡ್ತಾ ಹೋದರೆ, ವಿಶ್ಲೇಷಣೆ ನಡೆಸ್ತಾ ಹೋದರೆ ಎಷ್ಟೊಂದು ಆಘಾತಕಾರಿಯಾದಂತಹ ಘಟನೆ ಅಂತ ಹೇಳಿದರೆ, ಕಾನೂನು ಪಾಲಕರು ಈ ರೀತಿಯಲ್ಲಿ ಕಾನೂನನ್ನೇ ಭಕ್ಷಿಸ್ತಾ ಹೋದರೆ ಅಥವಾ ಒಂದು ಸಂತ್ರಸ್ತರು ಎನ್ನುವಂತಹ ವ್ಯಕ್ತಿಗಳಿಗೆ ಈ ಒಂದು ಶತ್ರುಗಳು ಅಂತ ಹೇಳಿಕೊಂಡು ಈ ಒಂದು ಕಾನೂನು ಪಾಲಕರೇ ಆಗಿ ಹೋದರೆ ಎಲ್ಲಿ ಕಾನೂನು ವ್ಯವಸ್ಥೆ, ಎಲ್ಲಿ ಯಾರನ್ನು ಕಾಪಾಡ್ತಾರೆ, ಕಾನೂನು ಸುವ್ಯವಸ್ಥೆ ಹೇಗೆ ಇಲ್ಲಿ ಕಾಪಾಡಲಾಗುತ್ತೆ ಅನ್ನೋದರ ಬಗ್ಗೆ ದೊಡ್ಡ ಮಟ್ಟದ ಸಂದೇಹಗಳು ಸೃಷ್ಟಿಯಾಗಿರುವಂಥದ್ದು. ಜನರಲ್ಲಿ ಒಂದು ರೀತಿಯ ಭಯದ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ನಾವಿಲ್ಲಿ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತಾಡ್ತಾ ಇಲ್ಲ, ಖಂಡಿತವಾಗಿಯೂ ದಕ್ಷ ಪೊಲೀಸ್ ಅಧಿಕಾರಿಗಳು ಕೂಡ ಖಂಡಿತವಾಗಿದ್ದಾರೆ. ಆದರೆ ಈ ಒಂದು ಪ್ರಕರಣದಲ್ಲಿ ಆ ಒಂದು ಯೂಟ್ಯೂಬರ್ ಏನಿದ್ದಾನೆ, ಆ ಒಂದು ಯೂಟ್ಯೂಬರ್ ಜೊತೆಗೆ
ಈ ಒಂದು SI ಕೂಡ ಸಮಪಾಲು ಅಪರಾಧಿಯೇ ಆಗಿರ್ತಾರೆ. ಒಂದು ವೇಳೆ ಮುಂದಿನ ದಿವಸಗಳಲ್ಲಿ ಒಬ್ಬನನ್ನೇ ಆರೋಪಿಯನ್ನಾಗಿಸಿ ಕಾರು ಕೊಟ್ಟ ಆರೋಪದಲ್ಲಿ ಅವರನ್ನು ಜಾಮೀನಿನ ಮೇಲೆ ಖುಲಾಸೆಗೊಳಗೊಳಿಸಬಹುದು. ನಾವು ಉನ್ನಾವೋ ಪ್ರಕರಣವನ್ನು ಗಮನಿಸಿದವರು, ರಾಜಕಾರಣಿ, 4 ಬಾರಿಯ ಶಾಸಕ ಅಂತ ಹೇಳಿಕೊಂಡು ನ್ಯಾಯಮೂರ್ತಿಗಳು ಅಂದರೆ ಉಚ್ಚ ನ್ಯಾಯಾಲಯ ಇಲ್ಲಿಯ ದೆಹಲಿಯ ಹೈಕೋರ್ಟ್ ಅವರಿಗೆ ಆ ಒಂದು ಜೀವಾವಧಿ ಶಿಕ್ಷೆಯನ್ನೇ ಕಟ್ ಮಾಡಿ ಅವರಿಗೆ ಒಂದು ರೀತಿಯಲ್ಲಿ ಅವರನ್ನು ಖುಲಾಸೆಗೊಳಿಸಿದಂತಹ ವಿಚಾರ ನಾವು ಗಮನಿಸಿರ್ಬೋದು. ಆಮೇಲೆ ಸಾಮಾಜಿಕ ಜಾಲತಾಣ, ದೇಶದಾದ್ಯಂತ ದೊಡ್ಡ ಮಟ್ಟದ ಚಳುವಳಿಗಳು, ದಂಗೆಗಳು ಆರಂಭವಾದ ಹಿನ್ನೆಲೆಯಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಆ ಒಂದು ತಡೆಗೆ, ಜೀವಾವಧಿ ಶಿಕ್ಷೆಗೆ ತಡೆಯನ್ನು ಕೊಟ್ಟಿದ್ರು. ಅದನ್ನು ಕ್ಯಾನ್ಸಲ್ ಮಾಡಿರುವಂಥದ್ದು, ಮತ್ತೆ ಜೈಲಿನಲ್ಲಿ ಇರಬೇಕಾದಂತಹ ಒಂದು ಪರಿಸ್ಥಿತಿಗೆ ತಂದಿರುವಂಥದ್ದು. ಇದು ಜನಸಾಮಾನ್ಯರು ಧ್ವನಿ ಎತ್ತಿದ ಕಾರಣಕ್ಕಾಗಿ. ಸೊ ಈ ಒಂದು ಪ್ರಕರಣದಲ್ಲಿ ಕೂಡ 14 ವರ್ಷದ ಯುವತಿಗೆ ಆದಂತಹ ಅನ್ಯಾಯವನ್ನು ಖಂಡಿತವಾಗಿಯೂ ಸಹಿಸೋದಕ್ಕೆ ಸಾಧ್ಯವಿಲ್ಲ. ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಎಷ್ಟು ದೊಡ್ಡ ಮಟ್ಟದ ಶಿಕ್ಷೆ ಕೊಡೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ದೊಡ್ಡ ಮಟ್ಟದ ಶಿಕ್ಷೆಯನ್ನು ಕೊಟ್ಟು ಈ ಒಂದು ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಅನ್ಯಾಯವನ್ನು ಹೋಗಲಾಡಿಸಬೇಕು, ಕಂಪ್ಲೀಟಾಗಿ ಹೋಗಲಾಡಿಸಬೇಕು. ಸೊ ಇದ್ದರೆ ಇದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.